ಇದು ಫಸ್ಟ್ ಫ್ಯಾಮಿಲಿ, ರಾಜ್ಯ ರಾಜಕೀಯದ ಪಾಲಿನ ದೊಡ್ಡ ಮನೆ. ಈಗ ಅದೇ ದೊಡ್ಡ ಮನೆಯ ಕರ್ಮಭೂಮಿ ಹೊಳೆನರಸೀಪುರದ ಕರ್ಮಕಾಂಡ ತಲೆ ತಗ್ಗಿಸುವಂತೆ ಮಾಡಿದೆ. ಮೊಮ್ಮಗ ದಾಟಿದ ಲಕ್ಷ್ಮಣ ರೇಖೆಯಿಂದ ದೇವೇಗೌಡರ ಗೌರವ ಘನತೆಗೆ ಪೆಟ್ಟು ಬಿದ್ದಿದೆ. ಮಾಜಿ ಮುಖ್ಯಮಂತ್ರಿ ಕುಮಾರಸ್ವಾಮಿ ಹೊರತು ಇನ್ಯಾರೂ ಕೂಡ ಸಾರ್ವಜನಿಕವಾಗಿ ವಿಚಾರಕ್ಕೆ ಪ್ರತಿಕ್ರಿಯೆ ಕೊಡೋ ಗೋಜಿಗೆ ಹೋಗಿಲ್ಲ. ಅಚ್ಚರಿ ಅಂತಂದ್ರೆ ರೇವಣ್ಣ ಫ್ಯಾಮಿಲಿ ಮಾತ್ರ ಘಟನೆಯ ಬಳಿಕ ಎಲ್ಲೂ ಕಾಣಿಸಿಕೊಂಡಿಲ್ಲ. ನಾನೊಂದು ತೀರ ನೀನೊಂದು ತೀರ. ಮಗ ಮಾಡಿದ ಕರ್ಮಕಾಂಡಕ್ಕೆ ಮನಸ್ಸು ದೂರ ದೂರ. ಪ್ರೀತಿ ಹೃದಯವೆಲ್ಲ ಭಾರ ಭಾರ. ನಿಂತಲ್ಲಿ ಕುಂತಲ್ಲಿ ನಿರೀಕ್ಷೆಯೂ ಸಹಜ, ಪ್ರತಿ ಹೆಜ್ಜೆಯಲ್ಲೂ ಪರೀಕ್ಷೆಯೂ ಸಹಜ ಅಂತ ರೇವಣ್ಣ ಮನದಲ್ಲೇ ಟ್ಯೂನ್ ಪ್ಲೇ ಆಗ್ತಾ ಇದೆ. ಬಾಳಿನಿಂದ ದೂರವಿದ್ದ ವಿರಸ ಹಾಲು ಮನದಲ್ಲಿ ತಂದು ಸುರಿದೆ ಅನ್ನೋ ರೀತಿ ರೇವಣ್ಣ ಕುಟುಂಬದಲ್ಲಿ ಈ ಪ್ರಕರಣ ಬಿರುಗಾಳಿ ಎಬ್ಸಿದೆ. ಈ ಬಿರುಗಾಳಿ ರೇವಣ್ಣ ಕುಟುಂಬಕ್ಕೆ ಅಪ್ಪಳಿಸಿ ದಿಕ್ಕಾಪಾಲಾಗ್ಸಿದೆ. ವಿದೇಶದಲ್ಲಿ ಪ್ರಜ್ವಲ್, ಕಾಣಿಸ್ತಿಲ್ಲ ಸೂರಜ್, ಎಲ್ಲೋದ್ರೂ ಭವಾನಿ. ಪುತ್ರನ ಕರ್ಮಕಾಂಡದಿಂದ ಇಡೀ ಕುಟುಂಬವೇ ದೂರ ದೂರ. ಜೈಲು ಯಾತ್ರೆ ಮುಗಿಸಿ ಬಂದ ಮಾಜಿ ಸಚಿವ ರೇವಣ್ಣ ತಮ್ಮ ಮನೆಯತ್ತ ಸುಳಿಯುತ್ತಿಲ್ಲ. ಗೌಡರ ಪದ್ಮನಾಭನಗರದ ನಿವಾಸದಲ್ಲೇ ಠಿಕಾಣಿ ಹೂಡಿರುವ ರೇವಣ್ಣ ನಿತ್ಯ ದೇವಸ್ಥಾನಗಳಿಗೆ ತೀರ್ಥಯಾತ್ರೆ ಪರ್ಯಟನೆ ನಡೆಸುತ್ತಿದ್ದಾರೆ. ಅಚ್ಚರಿ ಎಂದ್ರೆ ಯಾವುದೇ ದೇಗುಲಕ್ಕೆ ಪೂಜೆ ಅರ್ಚನೆಗೆ ಹೋಗಲು ಪತ್ನಿ ಭವಾನಿ ಜೊತೆ ಹೆಜ್ಜೆ ಹಾಕ್ತಿದ್ದ ರೇವಣ್ಣ ಒಬ್ಬೊಂಟಿಯಾಗೆ ಪ್ರದಕ್ಷಿಣೆ ಹಾಕ್ತಿದ್ದಾರೆ. ಅಶ್ಲೀಲ ವಿಡಿಯೋ ಕೇಸ್ ಇಡೀ ರೇವಣ್ಣ ಕುಟುಂಬವನ್ನೇ ದಿಕ್ಕಾಪಾಲಾಗ್ಸಿದೆ. ಈಗಾಗಲೇ ಗೊತ್ತಿರುವಂತೆ ಪದ್ಮನಾಭನಗರದ ಗೌಡರ ನಿವಾಸದಲ್ಲಿ ರೇವಣ್ಣ ಇದ್ದಾರೆ. ಆದರೆ ಪತ್ನಿ ಭವಾನಿ ಮಾತ್ರ ಕೆಆರ್ ನಗರದ ಸಾಲಿಗ್ರಾಮದಲ್ಲಿದ್ದಾರೆ. ಪ್ರಜ್ವಲ್ ಸಹೋದರ ಸೂರಜ್ ಯಾರಿಗೂ ಕಾಣಿಸಿಕೊಂಡಿಲ್ಲ. ವಿಚಿತ್ರ ಏನಂದ್ರೆ ರೇವಣ್ಣ ಜೈಲಲ್ಲಿದ್ರೂ ಭವಾನಿ ಮತ್ತು ಸೂರಜ್ ಭೇಟಿಗೆ ಬರ್ಲೇ ಇಲ್ಲ. ಇನ್ನು ರೇವಣ್ಣ ಜೈಲಿಂದ ಬಿಡುಗಡೆ ಬಳಿಕವೂ ಕುಟುಂಬವು ದೂರವೇ ಇದೆ. ಹಾಗಾದ್ರೆ ಈ ಭೇಟಿಯಾಗದ ಹಿಂದೆ ಲೆಕ್ಕಾಚಾರ ಏನಾದ್ರೂ ಇದ್ಯಾ ಅನ್ನೋ ಚರ್ಚೆಯೂ ಇದೆ. ಅಂದ್ಹಾಗೆ ಪ್ರಕರಣ ಬೆಳಕಿಗೆ ಬಂದ ಬಳಿಕ ಕುಟುಂಬ ಸದಸ್ಯರು ಯಾರೊಬ್ಬರೂ ಭೇಟಿಯಾಗಿಲ್ಲ. ಎಲ್ಲರೂ ಅಜ್ಞಾತದಲ್ಲಿದ್ದಾರೆ. ಆದ್ರೆ ಅಂತರ ಕಾಯ್ದುಕೊಳ್ಳಲು ಕಾರಣಗಳು ಇವೆ. ಈ ಬೆಳವಣಿಗೆ ಬಳಿಕ ರೇವಣ್ಣ ಕುಟುಂಬ ಎಚ್ಚರಿಕೆಯ ಹೆಜ್ಜೆ ಇಡ್ತಾ ಇದೆ. ಕಿಡ್ನಾಪ್ ಕೇಸ್ನಲ್ಲಿ ಜೈಲಿಗೆ ಹೋಗಿ ಸಂಕಷ್ಟ ಅನುಭವಿಸಿದ್ದಾಗಿದೆ ಎಂದಿರುವ ರೇವಣ್ಣ ಸುಮ್ನೆ ಭವಾನಿ, ಸೂರಜ್ಗೆ ತೊಂದರೆ ಆಗೋದ್ ಬೇಡ ಎಂಬ ತೀರ್ಮಾನ ಮಾಡಿದ್ದಾರೆ. ಈಗಾಗಲೇ ಇದೇ ಕಿಡ್ನಾಪ್ ಕೇಸ್ನಲ್ಲಿ ಭವಾನಿಗೂ ಸಹ 2 ಸಲ ಎಸ್ಐಟಿ ನೋಟಿಸ್ ನೀಡಿದೆ. ಆದ್ರೆ ಅನಾರೋಗ್ಯ ನೆಪ ಹೇಳಿ ವಿಚಾರಣೆಗೆ ಭವಾನಿ ಗೈರಾಗಿದ್ದಾರೆ. ಬೆಂಗಳೂರಿಗೆ ಬರುವುದು, ಫೋನ್ನಲ್ಲಿ ಸಂಪರ್ಕಿಸುವುದು ಎಸ್ಐಟಿಗೆ ಸಾಕ್ಷಿ ನೀಡಿದಂತೆ. ಈ ಸಂದರ್ಭದಲ್ಲಿ ಕುಟುಂಬಕ್ಕೆ ಫೋನ್ ಕರೆ ಮಾಡಿದ್ರೂ ಪೊಲೀಸರು ಕಣ್ಣಿಟ್ಟಿರ್ತಾರೆ. ನಾವು ಏನೋ ಮಾತಾಡಿ ಮತ್ತೊಂದು ಎಡವಟ್ಟಾಗೋದ್ ಬೇಡ ಎಂಬ ತೀರ್ಮಾನಕ್ಕೆ ರೇವಣ್ಣ ಬಂದಂತಿದೆ. ನಾನೊಂದು ತೀರ ನೀವೊಂದು ತೀರ ಹಾಡಿನ ಸಾಹಿತ್ಯಕ್ಕೆ ಕಾನೂನು ತಜ್ಞರು ಟ್ಯೂನ್ ನುಡಿಸಿದ್ದಾರೆ. ಅವರ ಸಲಹೆಯಂತೆ ಕುಟುಂಬ ಒಂದೊಂದು ದಿಕ್ಕಿನ ಅಜ್ಞಾತದಲ್ಲಿದೆ. ಇನ್ನು ಸಂಕಟ ಮೋರ್ಚಕ್ಕಾಗಿ ರೇವಣ್ಣ ದೇಗುಲ ಅಂತ ಪ್ರದಕ್ಷಿಣೆ ಹಾಕ್ತಿದ್ದಾರೆ. ಮಂಜುನಾಥ್, ಪೊಲಿಟಿಕಲ್ ಬ್ಯೂರೋ, ನ್ಯೂಸ್ ಫಸ್ಟ್. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.